ನನ್ನ ವರ್ಸ್ಟ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿದ್ದೀನಿ. ಹೆಲೋ ಪೀಪಲ್ಸ್, ವೆಲ್ಕಮ್ ಟು ಟಿ ಟೈಮ್ ಟಾಕ್ಸ್ ಕನ್ನಡ. ನನ್ನ ಹತ್ರ ದುಡ್ಡು ಇರಬೇಕಾದಾಗೆಲ್ಲ ನಾನು ಹೋಗಿ ಗೋಲ್ಡಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾ ಬಂದೆ. ಸೊ ಗೋಲ್ಡ್ ಬಿಸ್ಕೆಟ್ ಬಂದು ಪರ್ಚೇಸ್ ಮಾಡ್ತಾ ಬಂದೆ. ಆವಾಗ ಬಂದು ಅಂಗಡಿಯವ್ರು ಹೇಳಿದ್ರು, ಗೋಲ್ಡ್ ಬಿಸ್ಕೆಟನ್ನು ನೀವು ಇವಾಗ ಏನು ರೇಟಿಗೆ ತೊಗೊಳ್ತೀರೋ ಅದೇ ರೇಟಿಗೆ ಬಂದು ನೀವು ಸೇಲ್ ಮಾಡ್ಬೋದು ಮ್ಯಾಮ್ ಅಂತ ಹೇಳಿದ್ರು. ಸೊ ನೀವೆಷ್ಟು ಮಾರ್ಜಿನ್ ಇಟ್ಕೊತೀರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಾವು ತೊಗೋಬೇಕಾದ್ರೆ 50 ರುಪೀಸ್ ಮಾರ್ಜಿನ್ ಇಟ್ಕೊಳ್ತಾರೆ, ಅದನ್ನು ನಾವು ಸೇಲ್ ಮಾಡಬೇಕಾದ್ರೆ 20 ರುಪೀಸ್ ಮಾರ್ಜಿನ್ ಇಟ್ಕೊತೀವಿ ಆ್ಯಂಡ್ ಮಾರ್ಕೆಟ್ ರೇಟ್ ಏನಿದೆಯೋ ಅದನ್ನೇ ನಾವು ಮತ್ತೆ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಒಂದು ಸಿಚುವೇಷನಲ್ಲಿ ನನ್ನ ಗೋಲ್ಡನ್ನು ಮಾರಬೇಕಾಗಿರುವಂಥ ಪರಿಸ್ಥಿತಿ ಬಂದಾಗ ನಾನು ತೊಗೊಂಡೋಗಿ ಹಾಕಿದಾಗ ಅವ್ರು ಏನು ಹೇಳಿದ್ರು ಗೊತ್ತಾ, ಅವ್ರು 20 ರುಪೀಸ್ ಮಾರ್ಜಿನ್ ಅಂತ ಹೇಳಿದವರು 120 ರುಪೀಸ್ ಮಾರ್ಜಿನ್ ಬಂದು ಇಟ್ಕೊಂಡು ಕೊಟ್ಟರು. ಸೊ ಅವಾಗ ನಾನು ಕೇಳಿದಾಗ ಬಂದು ಅವ್ರು ಏನೇನೋ ರೀಸನ್ ಹೇಳ್ತಿದ್ದಾರೆ. ಆವಾಗಲೇ ಬಂದು ನಾನು ಡಿಸೈಡ್ ಮಾಡಿದೆ, ಯಾವತ್ತೂ ಎವರ್ ಲಾಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಂದರೆ ಅದು ಲ್ಯಾಂಡ್ ಇನ್ವೆಸ್ಟ್ಮೆಂಟೇ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ಹೇಗಾದರೂ ಬಂದು ಚೀಟಿ ಗಿಟಿ ಹಾಕ್ಕೊಂಡು ಲ್ಯಾಂಡನ್ನು ಪರ್ಚೇಸ್ ಮಾಡೋದು ನೋಡಿ, ಗೋಲ್ಡ್ ಎಲ್ಲ ಸುಮ್ಮನೆ ವೇಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಸುಮ್ಮನೆ ಅವಸರ ಕಾಲಕ್ಕೆ ಅದು ಯೂಸ್ ಆಗುತ್ತೆ, ಬಟ್ ನಮ್ಮನ್ನು ಅದನ್ನು ರಿಚ್ ಮಾಡೋದೇ ಇಲ್ಲ. ಇದೇ ರೀತಿ ಮೋರ್ ಯೂಸ್ಫುಲ್ ವೀಡಿಯೋಸ್ ಬೇಕು ಅಂದರೆ ಮರಿದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.